ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ಮಹಾರಾಷ್ಟ್ರದ ಪುಣೆಯ ವ್ಯಕ್ತಿಗೆ ಎದುರಾಗುತ್ತಿರುವ ವಿಚಿತ್ರಗಳೇ ಸಾಕ್ಷಿ. ಕರ್ನಾಟಕದ ಆ ವ್ಯಕ್ತಿಗೆ ಬೀಳುವ ಕನಸುಗಳು ನಿಜವಾಗುತ್ತಿರುವುದೇ ಸಾಕ್ಷಿ. ಅಂತಹ ಚಕಿತಕಾರಿ ಸಾಕ್ಷಿಗಳ ಭಯಾನಕ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಪುಣೆಯಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮ ನೋಡಿದ ನಂತರ ಆ ವ್ಯಕ್ತಿ ಮಾಡಿದ್ದೇನು? ಕೋಗಿಲೆಯಿಂದ ಸಿಕ್ಕಂತಹ ಸೂಚನೆಯನ್ನ ಆಧರಿಸಿ ಕರ್ನಾಟಕದ ವ್ಯಕ್ತಿ ದೆಹಲಿಗೆ ಹೋದಾಗ ಆಗಿದ್ದೇನು? ಬಾಜಿಗರೋ ಬಾಜಿಗರ್ ಜಾದೂಗರ್. ಅದೇ ವಿಚಿತ್ರವಾದ ಕನಸುಗಳು, ಭ್ರಮೆಗಳು, ಇದೆಲ್ಲ ನನಗೆ ಯಾಕೆ ಆಗ್ತಾ ಇದೆ? ಚಿತ್ರದುರ್ಗ ಜಿಲ್ಲೆಯ ಭೀಮಸಮುದ್ರದ ಸಿದ್ದೇಶ್ ರವರಿಗೆ ಕೋಗಿಲೆಯಿಂದ ರೀಲ್ಸ್ಗಳಿಂದ ಒಂದು ಸೂಚನೆ ಸಿಕ್ಕಿತು. ಆ ಸೂಚನೆಯ ದೆಹಲಿ ಬಳಿಯಲ್ಲಿರುವ ಕೋಕಿಲಾವನ್ ಧಾಮ್ಗೆ ಹೋಗುವುದು. ಅಂತಹ ಸೂಚನೆ ಸಿಕ್ಕ ನಂತರ ಆಕಸ್ಮಿಕವಾಗಿ ತನ್ನ ಸಹೋದರ ಸಂಬಂಧಿಯ ಜೊತೆಯಲ್ಲಿ ದೆಹಲಿಗೆ ಹೋಗುವಂತಾಯಿತು. ದೆಹಲಿಯ ಹೋಟೆಲ್ ಒಂದರಲ್ಲಿ ಮಲಗಿದ್ದಾಗ ಕನಸಲ್ಲಿ ಗುಹೆ ಕಾಣಿಸಿಕೊಂಡಿತು. ಮಾರನೇ ದಿನ ತಮ್ಮ ವಾಹನ ಕೆಟ್ಟು ನಿಂತ ಜಾಗದಲ್ಲಿ ಇದ್ದಂತಹ ಮಂದಿರದೊಳಕ್ಕೆ ಹೋದಾಗ ಗುಹೆಯೊಂದು ಕಾಣಿಸಿಕೊಂಡಿದ್ದು. ದೆಹಲಿಯಲ್ಲಿನ ಶಾಲಿಮಾರ್ ಬಾಗ್ನಲ್ಲಿರುವ ತಾಯಿ ವೈಷ್ಣೋದೇವಿ ಮಂದಿರದಲ್ಲಿ ಗುಹೆ ಕಾಣಿಸಿಕೊಂಡ ನಂತರ ಕನಸಲ್ಲಿ ಕಂಡಂತೆ ರಕ್ಷಾಬಂಧವನ್ನ ಕಟ್ಟಿಸಿಕೊಂಡ ನಂತರ ಆ ದಿನದ ಕೆಲಸವು ಮುಗಿದ ನಂತರ ಸಿದ್ದೇಶ್ ರವರು ದೆಹಲಿಯ ಬಳಿಯಲ್ಲಿರುವ ಕೋಕಿಲವನ್ ಧಾಮ್ಗೆ ಹೋಗಿದ್ದು ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ದು. ಉತ್ತರ ಪ್ರದೇಶದ ಮಥುರಾ ಬಳಿಯಲ್ಲಿನ ಕೋಕಿಲವನ್ ಧಾಮ್ ಶನಿ ಮಹಾತ್ಮರ ವಿಶೇಷ ಸಾನ್ನಿಧ್ಯವಿರುವ ತಾಣವಾಗಿದೆ. ಶನೇಶ್ವರರ ತಪಸ್ಸಿಗೆ ಹಾಗೂ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣರು ಶನಿ ಮಹಾತ್ಮರಿಗೆ ನವಿಲಿನ ರೂಪದಲ್ಲಿ ಕಾಣಿಸಿಕೊಂಡರೆಂಬ ಐತಿಹ್ಯವು ನಮಗೆ ಇಲ್ಲಿ ಸಿಗುತ್ತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ. ಎಂದಿಗೂ ನೋಡಿರದ ಈ ಕೋಕಿಲಾವನ್ ಧಾಮ್ನಲ್ಲಿ ಹೆಜ್ಜೆಗಳನ್ನಾಕಿದಾಗ ಸಿದ್ದೇಶ್ ರವರಿಗೆ ಮುಂಚೆಯೇ ಇಲ್ಲೆಲ್ಲ ಓಡಾಡಿದ್ದೇನೆಂಬ ಅನಿಸಿಕೆ. ಇಂಥ ಜಾಗಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಹೋಗಿ ಬರಬೇಕು ಅನ್ನೋದು ನಂದು ಯಾವುದು ಪ್ಲಾನ್ ಇರಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದರೆ ಅದಾಗೆ ಎಲ್ಲ ಕರೆಸ್ಕಾಣುತ್ತೆ. ಆ ಪ್ರಕೃತಿನೇ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಪುಣೆಯಲ್ಲಿನ ಪ್ರತಿಷ್ಠಿತ ಟಾಟಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಲು ನಿಂತ ನಂತರ ಒಂದಾದ ಮೇಲೊಂದರಂತೆ ವಿಚಿತ್ರಗಳು ಆಕ್ರಮಿಸಲು ನಿಂತವು. ಮೊದಲಿಗೆ ತಂದೆಯು ಕೋಟಿಗಳ ಲೆಕ್ಕದಲ್ಲಿ ನಡೆಸುತ್ತಿದ್ದ ವ್ಯವಹಾರವು ನಿಂತು ಹೋಯಿತು. ಅವರನ್ನ ವಿಚಿತ್ರ ಆವರಿಸಿದ ನಂತರ ಅವರು ಸಾವನ್ನಪ್ಪಿದ್ರು. ಅನಂತರ ಆ ವಿಚಿತ್ರತೆ ಮಲ್ಲಿಕಾರ್ಜುನ್ ರವರನ್ನ ಆವರಿಸಿತು. ಅಂತಹ ವಿಚಿತ್ರ ಆವರಿಸಿದ ನಂತರ ಮಾಡುತ್ತಿದ್ದ ಕೆಲಸವು ಹೋಯಿತು. ಕೆಲಸ ಹೋದ ನಂತರ ವಿಚಿತ್ರ ರೀತಿಯ ಆರೋಗ್ಯ ಸಮಸ್ಯೆ ಆವರಿಸಿತು. 7 ವರ್ಷಗಳ ಕಾಲ ಮನೆಯಲ್ಲೇ ಕೂರುವಂತಾಯಿತು. ವಿಚಿತ್ರವಾಗಿ ವರ್ತಿಸುವಂತಾಯಿತು. और उसके बाद भी प्रॉब्लम बढ़ गया, तो जॉब चला गया, सब नाम भी खराब हो गया और मेरा मेंटल हेल्थ भी खराब हो गया. ಅಂತಹ ವಿಚಿತ್ರ ಆವರಿಸಿದ ನಂತರ ಕಾರಣವೇನೆಂದು ಹುಡುಕಲು ನಿಂತ ನಂತರ ರಕ್ತ ಸಂಬಂಧಿಕರ ಓರ್ವ ಸದಸ್ಯರು ಒಂದು ಮಾಹಿತಿ ನೀಡಿದರು. ಆ ಮಾಹಿತಿಯೇ ನಿಮ್ಮ ಮನೆಯ 5 ಸದಸ್ಯರ ಗೊಂಬೆಗಳನ್ನು ಕಲ್ಲಿನ ಮೇಲೆ ಕೆತ್ತಿಸಿ ಅದಕ್ಕೆ ಪ್ರಯೋಗ ನಡೆಸಿ ನಿಮ್ಮ ಮನೆಯ ಆ ಒಂದು ಜಾಗದಲ್ಲಿ ಹೂತಿಡಲಾಗಿದೆ ಎಂಬುದು.
ಇನ್ನು ಆ ಜಾಗವನ್ನು ಅಗೆದಾಗ ಪ್ರಯೋಗ ಮಾಡಲಾಗಿದ್ದ 5 ಗೊಂಬೆಗಳನ್ನು ಕೆತ್ತಲಾಗಿದ್ದ ಆ ಕಲ್ಲು ಸಿಕ್ಕಿದ್ದು ಅಂದು ಮನೆಯಲ್ಲಿ ಕೂತು ಟಿವಿ ನೋಡುತ್ತಿರಬೇಕಾದ್ರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳದ ಸುದ್ದಿ. ಟಿವಿಯಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳದ ದೃಶ್ಯಗಳನ್ನು ನೋಡಿದ ಕೂಡಲೇ ನಾನು ಈ ಹಿಂದೆಯೇ ಅಲ್ಲಿಗೆ ಹೋಗಿದ್ದೇನಲ್ಲ, ಅಲ್ಲಿ ಓಡಾಡಿದ್ದೇನಲ್ಲ ಅನ್ನೋ ವಿಚಾರಗಳು ತಲೆಯಲ್ಲಿ ಕೊರೆಯಲು ಶುರು ಮಾಡಿದವು. ಮರೆಯಲು ಯತ್ನಿಸಿದರೂ ಮರೆಯಲು ಆಗುತ್ತಿಲ್ಲ. ಜೊತೆಗೆ ಅಲ್ಲಿಗೆ ಹೋಗಲೇಬೇಕೆಂಬ ಹಂಬಲ ಹೆಚ್ಚಾಯಿತು. ಅಂತೆಯೇ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದ ಕುಂಭಮೇಳಕ್ಕೆ ಹೋಗೇ ಬಿಟ್ಟರು ಸಿದ್ದೇಶ್. ನಾನು ಪ್ರಯಾಗ್ರಾಜ್ಗೆ ಹೋದಾಗ ನನಗೆ ಅರಿವಿಲ್ಲದಂತೆ ಅಲ್ಲಿ ನಾನು ಏನನ್ನೋ ಹುಡುಕಲು ನಿಂತೆ, ಯಾರನ್ನೋ ಹುಡುಕಲು ನಿಂತೆ. ನನಗೇಕೆ ಹೀಗಾಗುತ್ತಿದೆ ಅನ್ನುವ ಪ್ರಶ್ನೆಗಳು ನನ್ನನ್ನು ಅಲ್ಲಿ ಬಹಳಷ್ಟು ಹಿಂಸಿಸಿದವು. ಪ್ರಯಾಗ್ರಾಜಲ್ಲೇ ಲೇಟೇವೆ ಹನುಮಾನ್ ಅಂತೇಳಿ ಬಂದಿತ್ತು. ಅಲ್ಲಿ ಹೋದಾಗ ನನಗೆ ಒಳಗಡೆಯಿಂದ ತುಂಬ ಮಿಸ್ಸಿಂಗ್ ಫೀಲಿಂಗ್ ಬರೋದು. ಏನೋ ಯಾರನ್ನೋ ಮಿಸ್ ಮಾಡ್ತಾ ಇದ್ದೀನಿ, ಯಾರನ್ನೋ ಇಲ್ಲಿ ಕಳ್ಕೊಂಡಿದ್ದೀನಿ, ಹುಡುಕ್ತಾ ಇದ್ದೀನಿ. 1 ಗಂಟೆ ಕುತ್ಕೊಂಡು ನಾನು ಅಲ್ಲೇ ಗಲಿಬಿಲಿ ಆಗ್ಬಿಟ್ಟು ಯೋಚನೆ ಮಾಡ್ಕೊಂತ ಕುತ್ಕೊಂಡಿದ್ದೀನಿ. ನಮ್ಮ ವಿರುದ್ಧ ಕ್ಷುದ್ರ ಪ್ರಯೋಗ ನಡೆಸಿದವರ ಹತ್ತಿರದವರು ನಮಗೆ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ನಾವು ನಮ್ಮ ಹಳೆಯ ಮನೆಯ ಆ ಒಂದು ಜಾಗವನ್ನು ಅಗೆದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಪ್ರಯೋಗ ಮಾಡಲಾಗಿದ್ದ 5 ಗೊಂಬೆಗಳನ್ನು ಕೆತ್ತಲಾಗಿದ್ದ ಆ ಕಲ್ಲು ಸಿಕ್ಕಿದ್ದು. प्रॉब्लम ये है कि उन्होंने बांध के रखा था. हम टोटल पिताजी, मम्मी और 3 बहन और बड़ा भाई और मैं है, तो हम 5 को उन्होंने बांध के रखा था. ಇನ್ನು ಮನೆಯಲ್ಲಿ ಹೂತಿಡಲಾದ ಪ್ರಯೋಗದ ಕಲ್ಲನ್ನು ತೆಗೆದು ಅದನ್ನು ಒಂದು ನದಿಯಲ್ಲಿ ಬಿಟ್ಟು ಬಿಡಲಾಯಿತು. ಈ ಮಾಹಿತಿಯು ನಮ್ಮ ರಕ್ತ ಸಂಬಂಧಿಗಳಿಗೆ ಹೇಗೋ ಮುಟ್ಟಿದೆ. ಅಂತಹ ಮಾಹಿತಿ ಅವರಿಗೆ ಸಿಕ್ಕ ನಂತರ ನಮ್ಮನ್ನು ಮತ್ತಷ್ಟು ವಿಚಿತ್ರ ಸಮಸ್ಯೆಗಳು ಆವರಿಸಿಬಿಟ್ಟವು. ಅದಕ್ಕೆ ಕಾರಣ ಅವರು ಮತ್ತೆ ನಮ್ಮ ಮೇಲೆ ಬಲವಾಗಿ ಕ್ಷುದ್ರ ಪ್ರಯೋಗ ನಡೆಸಿದ್ದು. ಇನ್ನು ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ಮೇಲೆ ಕ್ಷುದ್ರ ಪ್ರಯೋಗ ನಡೆಸಲು ಕಾರಣವೇನೆಂಬ ನಮ್ಮ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ್ರಿಂದ ಬಂದಂತಹ ಉತ್ತರ, ಆಕೆಯು ಓರ್ವ ಕೆಟ್ಟ ವ್ಯಕ್ತಿಯನ್ನ ಮದುವೆಯಾಗಲು ಮುಂದಾದಳು. बाजीगरो बाजीगर तू है बड़ा जादूगर. ಆ ಕೆಟ್ಟ ವ್ಯಕ್ತಿಯ ವಿರುದ್ಧ ನಾನು ತಿರುಗಿ ಬಿದ್ದೆ. ಆ ವಿವಾಹಕ್ಕೆ ನಾನು ತೀವ್ರವಾಗಿ ವಿರೋಧಿಸಿದೆ. ಬಹಳಷ್ಟು ಗಲಾಟೆಯಾಯಿತು. ಕೊನೆಗೆ ಅವರು ಕ್ಷುದ್ರ ಪ್ರಯೋಗದ ಮೂಲಕ ಸೇಡನ್ನ ತೀರಿಸಿಕೊಳ್ಳುತ್ತಿದ್ದಾರೆಂಬುದು. मेरी बहन ने वो एक गलत लड़के को साथ शादी करने के लिए रेडी थे, तो मैंने बोला वो गलत है, तो उन्होंने सुना नहीं. फिर मैं थोड़ा झगड़ा किया तो फिर उसने वो माइंड में रख के उन्होंने किया ऐसे कि अब ये लड़का अच्छा नहीं क्यों कर रहे हो, ऐसा मैंने झगड़ा किया. तो उसके बाद उन्होंने कर दिया ऐसे. ಇನ್ನು ಇದೇ ಸಮಯದಲ್ಲಿ ನನ್ನ ಮಡದಿ ಪ್ರಿಯದರ್ಶಿನಿಯವರ ಎದುರಾದಂತಹ ಸಮಸ್ಯೆಯನ್ನು ನಿವಾರಿಸಲು ಬಹಳಷ್ಟು ಪ್ರಯತ್ನ ನಡೆಸಿದ್ರು. ಯಾವ ಪ್ರಯತ್ನಕ್ಕೂ ಎದುರಾದಂತಹ ವಿಚಿತ್ರ ಸಮಸ್ಯೆ ದೂರಾಗಲಿಲ್ಲ. ಅಂತ ಸಮಯದಲ್ಲಿ ನಮಗೆ ದಾರಿದೀಪವಾಗಿದ್ದ TV9 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಹೀಗೂ ಉಂಟೆ ಕಾರ್ಯಕ್ರಮ. ये एड्रेस हम हर संडे को हीगुंटे देखते थे.
पुणे में देखते थे ही गुंडे हर बार। हाँ वो ही गुंडे देख देख के फिर इनका नंबर मिल गया, इनको फ़ोन किया। जब हमको किया था ना तो हमको कुछ समझ में नहीं आता था, हम विश्वास नहीं करते थे। ಹೀಗುಂಟೆ ಕಾರ್ಯಕ್ರಮದಿಂದ ಸಿಕ್ಕಂತಹ ಆ ಒಂದು ಮಾಹಿತಿಯನ್ನ ಹಿಡಿದು ಕೂಡಲೇ ಇವರು ಪುಣೆಯಿಂದ ಕರ್ನಾಟಕಕ್ಕೆ ಬಂದರು. ಅಂದು ರಾತ್ರಿ ನನ್ನ ಕನಸಲ್ಲಿ ಭಯವನ್ನ ಮೂಡಿಸುವ ಒಂದು ದೃಶ್ಯವು ಕಾಣಿಸಿಕೊಂಡಿತ್ತು. ಆ ದೃಶ್ಯವೇ ದೈತ್ಯ ದೇಹ, ಕೋರೆ ಹಲ್ಲುಗಳು, ಭಯಾನಕ ರೂಪ, ಎಲ್ಲವೂ ಅಸ್ಪಷ್ಟ. ನಾನು ಭಯಭೀತಿಕೊಂಡು ಎದ್ದು ಬಿಟ್ಟೆ. ಅಂತಹ ಕನಸು ಬಿದ್ದ 15 ದಿನಗಳಲ್ಲಿ ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಶಿವಮೊಗ್ಗದ ಕೂಡಲಿಗೆ ಹೋದಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಓರ್ವ ಸ್ನೇಹಿತರು ಅಂದು ನನ್ನ ಕೂಡಲಿಯಲ್ಲಿರುವ ಚಿಂತಾಮಣಿ ನರಸಿಂಹರ ಮಂದಿರಕ್ಕೆ ಕರೆದುಕೊಂಡು ಹೋಗಿದ್ದು. ವಿಗ್ರಹವನ್ನ ನೋಡಿದ ಕೂಡಲೇ ನನಗೆ ಬಿದ್ದಂತಹ ಕನಸು ನನಸಾಯಿತೆಂದು ಅರಿವಾಗಿದ್ದು. ಕೂಡ್ಲಿ ನರಸಿಂಹಸ್ವಾಮಿ, ಕೂಡ್ಲಿ ಕೇಳಿರ್ಬೋದು ನೀವು. ಶಿವಮೊಗ್ಗದ ಹತ್ರ ಹೋಗ್ಬೇಕಾದ್ರೆ ಕೂಡ್ಲಿ ಇದೆಯಲ್ಲ, ಅಲ್ಲಿ ಹೋದರೆ ಅಲ್ಲಿ ಕೂಡಲ ಸಂಗಮ ಅಂತೇಳಿ ಸಣ್ಣದೊಂದು ದೇವಸ್ಥಾನ ಇದೆ. ಈ ಸ್ವಾಮಿನೆಲ್ಲ ಕಂಡಿದ್ದು. ಮತ್ತು ಸಾಕ್ಷಾತ್ ದರ್ಶನ ಕೊಡ್ತಲ್ಲ ಅಲ್ಲಿ ಏನು ಅಂತ ನೋಡಿದರೆ, ಅಲ್ಲಿ ಸಾವಿರಾರು ವರ್ಷದ ಕೆಳಗಡೆ ಭಕ್ತ ಪ್ರಹ್ಲಾದಕ್ಕೆ ದರ್ಶನ ಕೊಟ್ಟಿರ್ತಕ್ಕಂಥ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಐತೆ. ಆ ಸ್ವಾಮಿ ಅಲ್ಲಿರೋದು ಚಿಂತಾಮಣಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಆ ಸ್ವಾಮಿ ಸಾಕ್ಷಾತ್ ನನಗೆ ದರ್ಶನ ಕೊಟ್ಟಿದ್ದು. ಅಯ್ಯೋ ಭಗವಂತ, ನಾನು ಅದಕ್ಕೆ ಯೋಗ್ಯನ ಅನ್ನಂಗೆ ಆಗ್ಬಿಡ್ತು ನನಗೆ. ಇನ್ನು ಸಿದ್ದೇಶ್ವರವರ ಪ್ರಕಾರ ತಮಗೆ ಕೇವಲ ಮಂದಿರಗಳಿಗೆ ಸಂಬಂಧಪಟ್ಟಂತಹ, ದೇವರುಗಳಿಗೆ ಸಂಬಂಧಪಟ್ಟಂತಹ ಕನಸುಗಳು ಬೀಳದೆ ರಾಜರ ಆಡಳಿತದ ದೃಶ್ಯಗಳು, ಪಾಳೆಗಾರರ ಕಾಲದ ದೃಶ್ಯಗಳು, ಕುದುರೆಗಳು, ಆಯುಧಗಳು, ಗುಹೆಗಳು, ನಿಧಿಯ ಕನಸುಗಳು ಸದಾ ಕಾಡುತ್ತಲೇ ಇರುತ್ತವೆ. ಹೋಗ್ಬಿಟ್ಟು ಅದು ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಆ ಥರ ನೋಡಿದಾಗೆ, ಆ ಥರ ಮಾಡಿದಾಗೆ. ಆದರೆ ನನಗೆ ಕುದುರೆ ಅಂದರೆ ತುಂಬಾ ಸ್ವಪ್ನದಲ್ಲೆಲ್ಲ ಕಾಣಿಸ್ಕೊಳೋದು, ಆನೆಗಳು ತುಂಬಾ ಕಾಣಿಸ್ಕೊಳುತ್ತೆ. ಚಿತ್ರ ವಿಚಿತ್ರವಾದ ಕನಸುಗಳು, ನೆನಪುಗಳು, ಬೇಡವೆಂದರೂ ಮನಸ್ಸನ್ನ ಕಾಡುವ ನೋವುಗಳು, ಇವೆಲ್ಲ ಏತಕ್ಕೆ ಎಂಬ ಪ್ರಶ್ನೆಗಳು. ಇದೇನು ಮಾನಸಿಕವ, ಹಿಂದಿನ ಜನ್ಮದ ನೆನಪುಗಳ? ಯಾವುದೂ ತಿಳಿಯದಂತಾಗಿ ಇದ್ದ ವ್ಯವಹಾರವನ್ನ ಸರಿಯಾಗಿ ನೋಡಿಕೊಳ್ಳಲಾಗದೆ, ಅತ್ತ ಗಮನ ಹರಿಸಲು ಆಗದೆ ತೊಳಲಾಟದಲ್ಲಿ ನಾನು ನಿಂತಿರುವೆ. ಮಾಡಿದ್ದ ಅಡಿಕೆ ಫ್ಯಾಕ್ಟರಿ ಬಂದಾಗಿ ಹೋಯಿತು. ಏನೇ ಮಾಡಲು ಮುಂದಾದರೂ ಬರೀ ನಷ್ಟವೇ ಎಂಬ ನೋವು ಸಿದ್ದೇಶ್ವರವರದ್ದು. ಈ ಕಡೆ ಸೈಡೇನೆ ದಾರಿ ನನಗೆ ಆಗುತ್ತೆ ಹೊರತು ಅಲ್ಲಿ ಏನಾರ ಮಾಡೋಕ್ಕೆ ಹೋದರೆ ಅದು ನಿಂತೇ ಬಿಡುತ್ತೆ. ಮಾಡೋಕ್ಕೆ ಹೋದರೆ ನಾನು ಏನಾರ ಮಾಡೋಕ್ಕೆ ಹೋದರೆ 6 ತಿಂಗಳು 7 ತಿಂಗಳು ನಾನು ಏನು ಮಾಡೋಕ್ಕೆ ಬಿಡೋದಿಲ್ಲ. ಮಾಡುತ್ತಿದ್ದ ವ್ಯವಹಾರಗಳೆಲ್ಲವೂ ನಿಂತು ಹೋದವು. ಕೈಯಲ್ಲಿ ಹಣವಿಲ್ಲದಂತಾಯಿತು. ಎಲ್ಲರೂ ನನ್ನನ್ನ ದೂರ ಬಿಡಲು ನಿಂತರು, ದೂಷಿಸಲು ನಿಂತರು. ಕೆಲವೊಮ್ಮೆ ಮಡದಿ ಮಕ್ಕಳನ್ನ ಬಿಟ್ಟು ಬಹು ದೂರ ಹೋಗಿಬಿಡಬೇಕೆಂಬ ಆಲೋಚನೆ. ಇನ್ನು ಹೀಗುಂಟೆ ಕಾರ್ಯಕ್ರಮದಿಂದ ಸಿಕ್ಕಂತಹ ಮಾಹಿತಿಯನ್ನ ಹಿಡಿದು ಇವರು ಮಹಾರಾಷ್ಟ್ರದ ಪೂನಾದಿಂದ ಕರ್ನಾಟಕಕ್ಕೆ ಬಂದ ನಂತರ ಒಂದು ಚಕಿತ ಎದುರಾಯಿತು. ಪ್ರಶ್ನಾವಳಿಯಿಂದ ಬಯಲಾದ ಆ ಒಂದು ರಹಸ್ಯವನ್ನ ಆಧರಿಸಿ ಆ ಕಾಡಿಗೆ ಹೋದಾಗ, ಅಲ್ಲಿನ ಗುಹೆಯ ಬಳಿಗೆ ಹೋದಾಗ ಆಗಿದ್ದೇನು? ಪುಣೆಯಿಂದ ಕರ್ನಾಟಕಕ್ಕೆ ಬಂದ ನಂತರ ಮಲ್ಲಿಕಾರ್ಜುನ್ ರವರಿಗೆ ಆಗಿದ್ದೇನು? ಹೀಗುಂಟೆ ಕಾರ್ಯಕ್ರಮ ವೀಕ್ಷಿಸಿ ಪುಣೆಯಿಂದ ಕರ್ನಾಟಕಕ್ಕೆ ಬಂದ ಮಲ್ಲಿಕಾರ್ಜುನ್ ಮತ್ತು ಅವರ ಮಡದಿ ಆ ಒಂದು ವಿಸ್ಮಯಕಾರಿ ತಾಣಕ್ಕೆ ಹೋದರು. ಕರ್ನಾಟಕದಲ್ಲಿನ ಆ ವಿಸ್ಮಯಕಾರಿ ತಾಣಕ್ಕೆ ಹೋಗಿ ತಮಗೆದುರಾಗಿರುವ ಕ್ಷುದ್ರ ಪ್ರಯೋಗದ ಬಗ್ಗೆ ವಿವರಿಸಿದ್ರು. ಅಂತಹ ಕ್ಷುದ್ರ ಪ್ರಯೋಗದಿಂದ ತಮಗೆದುರಾಗಿರುವ ವಿಚಿತ್ರದ ಬಗ್ಗೆ, ತಂದೆಯವರು ಸಾವನ್ನಪ್ಪಿರುವುದರ ಬಗ್ಗೆ,
ನೆಮ್ಮದಿಯೇ ಇಲ್ಲದಂತಾಗಿರುವುದರ ಬಗ್ಗೆ, ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಕೆಡುತ್ತಿರುವುದರ ಬಗ್ಗೆ, ಕೆಲಸ ಹೋಗಿರುವ ಬಗ್ಗೆ, ಎಷ್ಟೇ ಪ್ರಯತ್ನಿಸಿದರೂ ನಿದ್ರೆ ಬಾರದಿರುವ ಬಗ್ಗೆ, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ನಷ್ಟ ಎದುರಾಗುತ್ತಿರುವುದರ ಬಗ್ಗೆ ವಿವರವಾಗಿ ಅಲ್ಲಿ ವಿವರಿಸಿದ ನಂತರ ಒಂದು ಚಕಿತ ಎದುರಾಯಿತು. ಕರ್ನಾಟಕಕ್ಕೆ ಬಂದು ಆ ಒಂದು ವಿಸ್ಮಯಕಾರಿ ತಾಣಕ್ಕೆ ಹೋದ ನಂತರ ಅಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿದ ನಂತರ ಮತ್ತೆ ಪೂಜೆಗೆ ಹಿಂತಿರುಗಿದ ನಂತರ ನಿಮಗೆದುರಾದ ಚಕಿತವೇನೆಂಬ ನಮ್ಮ ಪ್ರಶ್ನೆಗಳಿಗೆ ಪುಣೆಯ ಮಲ್ಲಿಕಾರ್ಜುನರಿಂದ ಬಂದ ಉತ್ತರ ಆವರಿಸಿದ್ದ ವಿಚಿತ್ರವಾದ ಸಮಸ್ಯೆಗಳು ದೂರಾಗಿದ್ದ. ಟಾಟಾ ಕಂಪನಿಯಲ್ಲಿ ಹೋಗಿದ್ದ ಕೆಲಸ ಮತ್ತೆ ಸಿಕ್ಕಿದ್ದು, ಹಿಡಿದ ಕೆಲಸಗಳು ಕೈಗೂಡುತ್ತಿರುವುದು, ಮನೆ ಮಂದಿಯನ್ನ ಆವರಿಸಿದ್ದ ಆರೋಗ್ಯ ಸಮಸ್ಯೆ ದೂರಾಗಿದ್ದು, ಜೀವನದಲ್ಲಿ ಮತ್ತೆ ನೆಮ್ಮದಿ ಕಾಣುವಂತಾಗಿರುವುದು. फिर मैंने फ़ोन लगाया तो बोले आप ताबड़तोब इधर आ जाइए। जब हम इधर आ गए, उन्होंने पूजा वगैरह किया, हम ठीक हो गए। फिर और आना पड़ा, और थोड़ा ठीक हो गए, फिर आना पड़ा, फिर थोड़ा थोड़ा करते करते ठीक हो गए, जॉब मिला। ಮಹಾರಾಷ್ಟ್ರದ ಪುಣೆಯ ಇವರಿಗೆ ಚಕಿತವನ್ನು ಎದುರಾಗಿಸಿದ, ನಾನಾ ಕಡೆ ಸುತ್ತಿದರೂ ಸಹ ಪರಿಹಾರವಾಗದೇ ಇದ್ದಂತಹ ವಿಚಿತ್ರ ಕ್ಷುದ್ರ ಪ್ರಯೋಗದ ಸಮಸ್ಯೆಯನ್ನ ಪರಿಹಾರ ಮಾಡಿದಂತಹ, ಹೋಗಿದ್ದ ಕೆಲಸವನ್ನು ಮತ್ತೆ ಸಿಗುವಂತೆ ಮಾಡಿದ್ದ ಕರ್ನಾಟಕದಲ್ಲಿನ ಆ ಕಾರ್ಣಿಕ ತಾಣವಾದರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ಬೆಂಗಳೂರಿನ ಪೀಣ್ಯ 2ನೇ ಹಂತದಲ್ಲಿರುವ ಆಂಧ್ರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಜೋಡಿ ಮುನೇಶ್ವರ ಕ್ಷೇತ್ರ. ಪುಣೆಯ ಮಲ್ಲಿಕಾರ್ಜುನರವರ ಮಡದಿ ಪ್ರಿಯದರ್ಶಿನಿಯವರು ಮೂಲತಃ ಕರ್ನಾಟಕದವರು. ಅವರು ಇದೀಗ ಹೇಳೋದು ಏನು ಅಂದರೆ, ಯಾವತ್ತು ನಾವು ಇಲ್ಲಿ ಜೋಡಿ ಮುನೇಶ್ವರ ಟೆಂಪಲ್ ಬಂದೆವು, ಆವಾಗ ಸ್ವಲ್ಪ ಮಟ್ಟಿಗೆ ನಮ್ಮದೆಲ್ಲ ಕಷ್ಟಗಳು ನಿವಾರಣೆ ಆದವು. ಅವ್ರ ಜಾಬ್ ಸಿಕ್ತು, ಹೋಗಿ ಜಾಬ್ ಸಿಕ್ತು. ಆಮೇಲೆ ಅವ್ರ ಹೆಲ್ತ್ನಾಗ ಸ್ವಲ್ಪ ಇಂಪ್ರೂವ್ ಆಯಿತು. ಆಮೇಲೆ ಅವ್ರದ್ದು ಸ್ವಭಾವದಾಗೂ ಸ್ವಲ್ಪ ಇಂಪ್ರೂವ್ ಆಯಿತು. ಸ್ವಭಾವನು ಹೆಂಗಂತೀರಿ, ಫ್ಯಾಮಿಲಿಗೆ ಒಟ್ಟ ರೆಸ್ಪಾನ್ಸ್ ಮಾಡೋದಿಲ್ಲ ಅಥವಾ ಹಿಂಗೆ. ಅಚ್ಚರಿಗಳನ್ನ ಅದ್ಭುತಗಳನ್ನು ಎದುರಾಗಿಸುತ್ತಿರುವ ಜೋಡಿ ಮುನೇಶ್ವರ ಸ್ವಾಮಿಗಳು ಓರ್ವರ ಕನಸಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ರು. ಅದು ಯಾರಿಗೆ ಅಂದರೆ, ಚಿತ್ರ ವಿಚಿತ್ರ ಅನುಭವಗಳಿಂದ, ನೆನಪುಗಳಿಂದ, ಕನಸುಗಳಿಂದ ಸಂಕಷ್ಟವನ್ನ ಅನುಭವಿಸುತ್ತಿದ್ದ ಭೀಮಸಂದ್ರದ ಸಿದ್ದೇಶ್ರವರಿಗೆ. ಏನೋ ಒಂಥರ ನನಗೆ ಇಲ್ಲಿಗೆ ಹೋಗಬೇಕು, ಇಲ್ಲೇ ಎಲ್ಲ ಹತ್ರದಲ್ಲಿ ನನಗೆ ಏನೋ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ಒಂದು ಒಳಗಡೆಯಿಂದ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಏನು ಎತ್ತ ಯಾವುದು ಏನು ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. 2 ಲಿಂಗು ಥರ ಕಾಣೋದು, 2 ಜೋಡಿ ಲಿಂಗು ಥರ ಕಾಣೋದು, ಅಥವಾ 2 ಕುದುರೆ ಕಾಣೋದು. ಎರಡು ಜೋಡಿ ಲಿಂಗದ ಕನಸು ಬಿದ್ದ ಕೆಲವೇ ದಿನಗಳಲ್ಲಿ ಜೋಡಿ ಮುನೇಶ್ವರ ಕ್ಷೇತ್ರದ ಬಗ್ಗೆ ಮಾಹಿತಿ ಸಿಕ್ಕಿತು. ಮಾಹಿತಿ ಸಿಕ್ಕ ಕೂಡಲೇ ಬೆಂಗಳೂರಿನ ಪೀಣ್ಯದಲ್ಲಿರುವ ಆಂಧ್ರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಜೋಡಿ ಮುನೇಶ್ವರ ಕ್ಷೇತ್ರಕ್ಕೆ ಬಂದು ಜೋಡಿ ಮುನೇಶ್ವರ ಸ್ವಾಮಿಯ ಮುಂದೆ ನಿಂತು ಕಣ್ಣೀರಿಟ್ಟು ಬೇಡಲು ನಿಂತರು ಸಿದ್ದೇಶ್. ಇನ್ನು ಕ್ಷೇತ್ರದ ಧರ್ಮದರ್ಶಿಗಳಾದ ಶಿವಶಂಕರ ಸ್ವಾಮಿಗಳು ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಮಸ್ಯೆಯನ್ನ ಪರಿಹರಿಸಿಕೊಡಿರೆಂದು ಸಂಕಲ್ಪ ಮಾಡಿ ದೈವ ಮಂಗಲದ ಪ್ರಶ್ನೆಗೆ ಮೊರೆ ಹೋದರು. ಬಂತೆ ಪ್ರಶ್ನಾವಳಿಯಿಂದ ಸಿಕ್ಕಂತಹ ಕೆಲವೊಂದು ರಹಸ್ಯಕಾರಿ ಮಾಹಿತಿಯನ್ನ ದೃಢಪಡಿಸಿಕೊಳ್ಳುವ ಸಲುವಾಗಿ ಶಿವಶಂಕರ ಸ್ವಾಮಿಗಳು ತಮ್ಮ ಪುತ್ರ ಮಂಜುನಾಥ ಸ್ವಾಮಿಯವರನ್ನ ಚಿತ್ರದುರ್ಗದ ಭೀಮಸಮುದ್ರದಲ್ಲಿರುವ ಸಿದ್ದೇಶ್ವರ ಜಮೀನಿಗೆ ಕಳುಹಿಸಿದರು. ಮಂಜುನಾಥ ಸ್ವಾಮಿಯವರು 2 ರಾತ್ರಿ ಇಲ್ಲೇ ತಂಗಿದ್ದು ಆ ಕೆಲ ಸೂಕ್ಷ್ಮ ದೈವಿ ವಿಚಾರಗಳನ್ನ ದೃಢಪಡಿಸಿದ್ರು.
ಕೆಲ ದಿನಗಳ ನಂತರ ಶಿವಶಂಕರ ಸ್ವಾಮಿಗಳು ಸಿದ್ದೇಶ್ರವರ ಜಮೀನಿನಲ್ಲಿ ತಾಯಿ ವನದುರ್ಗಿಗೆ ಸ್ಥಾನವನ್ನು ಕಲ್ಪಿಸಿದ್ರು. ಇನ್ನು ನೆನಪುಗಳ, ವಿಚಿತ್ರವಾದ ಅನುಭವಗಳ, ಕನಸುಗಳ ಬಗ್ಗೆ ಪ್ರಶ್ನೆ ಇಟ್ಟಾಗ 5 ಜನ್ಮಗಳ ಚಿತ್ರ ವಿಚಿತ್ರ ಸಂಗತಿಗಳು ಬಯಲಾದವ. 2 ಜನ್ಮಗಳಲ್ಲಿ ಆಧ್ಯಾತ್ಮ ಸಾಧಕರಾಗಿದ್ದ, 3 ಜನ್ಮಗಳಲ್ಲಿ ಅರಮನೆಗಳಲ್ಲಿ ಜೀವನ ಸಾಗಿಸಿದಂತಹ, ಕೋಟೆ ಕೊತ್ತಲುಗಳಲ್ಲಿ ಜೀವನ ಸಾಗಿಸಿದಂತಹ, ನಿಧಿಯನ್ನ ಸಂರಕ್ಷಿಸಿ ಆಕ್ರಮಣಕಾರರಿಂದ ಹತರಾದಂತಹ ರಹಸ್ಯಗಳು ಬಯಲಾದವ. ಯಾವಾಗೂ ಅವರಿಗೆ ಬರೀ ಹಿಂದಿನ ಜನ್ಮದೇ ಕಾಡುತ್ತೆ. ಸಾಧು ಸಂತರೊಳಾಗಿರೋದು, ಆಮೇಲೆ ರಾಜರ ಕಾಲ ಇದ್ದಂಥದ್ದು, ಈ ಕಡೆ ನಾಯಕನಾಗಿ ಕೋಟೆ ಆಳ್ದಿರೋದು. ಮತ್ತು ಇದೆಲ್ಲ ಅವ್ರಿಗೇನಾಗುತ್ತೆ ಅಂದರೆ ಅದೆಲ್ಲ ತೀರುವಾಗಿರೋದು ಸಂಪೂರ್ಣವಾಗಿ ಅವ್ರು ಯಾರು ಅವರಿಗೆ ಪರಿಹಾರ ಮಾಡಿರಲ್ಲ. ದೈವಮಂಗಲ ಪ್ರಶ್ನಾವಳಿಯಿಂದ ಬಯಲಾದಂತಹ ಆ ಒಂದು ರಹಸ್ಯವನ್ನ ಆಧರಿಸಿ ಕಾಡಿನೊಳಗೆ ಆ ಒಂದು ನಿಗೂಢ ತಾಣವನ್ನು ಪತ್ತೆ ಹಚ್ಚಿ ಆ ಕಾಡಿನಲ್ಲಿ ಹೆಜ್ಜೆಗಳನ್ನಾಕಲಾಯಿತು. ಕಾಡಿನಲ್ಲಿ ಹೆಜ್ಜೆಗಳನ್ನಾಕಿ ಗುಹಾತಾಣವನ್ನ ತಲುಪಿದಾಗ ಒಂದು ಚಕಿತ ಎದುರಾಯಿತು. ಆ ಕಾಡಿನೊಳಗೆ ಹೆಜ್ಜೆಗಳನ್ನಾಕಿದಾಗ, ಆ ಒಂದು ಗುಹಾ ತಾಣಕ್ಕೆ ಹೋದಾಗ ಎದುರಾದ ಚಕಿತವೇನು, ಬಯಲಾದ ಚಿತ್ರ ವಿಚಿತ್ರ ಸಂಗತಿಗಳೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಇವತ್ತಿನ ಚರ್ಚೆ ಶುರು ಮಾಡೋಕೆ ನನ್ನಲ್ಲೊಂದು ಪ್ರಶ್ನೆ ಇದೆ. ನಿಮ್ಗೆ ಬೀಳೋ ಕನಸುಗಳು ಅಂದ್ರೆ ನಾಳೆ ಏನಾಗತ್ತೆ ಅನ್ನೋದು ಇವತ್ತೇ ಕನ್ಸಲ್ ಬಂದು ಅದು ನಿಜವಾಗೋಕ್ ಶುರುವಾದ್ರೆ ಏನಾಗತ್ತೆ, ಅಥವಾ ನಿಮ್ಮ ಕುಟುಂಬವನ್ನೇ ಒಂದು ನಿಗೂಢ ಶಕ್ತಿ ಬೆಂಬಿಡದೆ ಕಾಡಿದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಕೇಳೋಕೆ ಸಿನಿಮಾದ ಕಥೆಯಂತೆ ಅನಿಸ್ಬಹುದು, ಆದ್ರೆ ಇಂಥದ್ದೇ 2 ವಿಚಿತ್ರ ಅನುಭವಗಳನ್ನ ಎದುರಿಸಿದ 2 ವ್ಯಕ್ತಿಗಳ ಕಥೆಯನ್ನ ನಮ್ಮ ಮುಂದಿರುವ ಆಕರಗಳು ವಿವರಿಸ್ತವೆ. ಹೌದು, ಇದು ಅಂದ್ರೆ 2 ಬೇರೆ ಬೇರೆ ದೋಣಿಗಳ ಪ್ರಯಾಣದ ಹಾಗೆ. ಒಂದು ದೋಣಿಯಲ್ಲಿ ಚಿತ್ರದುರ್ಗದ ಸಿದ್ದೇಶ್ರ ಇದ್ದಾರೆ. ಇವರಿಗೆ ಹಿಂದಿನ ಜನ್ಮದ ನೆನಪುಗಳು, ಭವಿಷ್ಯದ ಕನಸುಗಳು ಇವೆಲ್ಲ ಕಾಡುತ್ತಿವೆ. ಇನ್ನೊಂದು ದೋಣಿಯಲ್ಲಿ ಪುಣೆಯ ಕಾರ್ಪೊರೇಟ್ ಮ್ಯಾನೇಜರ್ ಮಲ್ಲಿಕಾರ್ಜುನ್. ಇವರ ಇಡೀ ಕುಟುಂಬ ಒಂದು ಕ್ಷುದ್ರ ಪ್ರಯೋಗದಿಂದಾಗಿ ಆಲ್ಮೋಸ್ಟ್ ಬೀದಿಗೆ ಬಂದಿದೆ ಅಂತ ಆಕಾರ ಹೇಳುತ್ತೆ. ಎಕ್ಸಾಕ್ಟ್ಲಿ. ಇಬ್ಬರಿಗೂ ಸಂಬಂಧವೇ ಇಲ್ಲ. ಒಬ್ಬರು ಹಳ್ಳಿಯಲ್ಲಿ, ಇನ್ನೊಬ್ಬರು ಮಹಾನಗರದಲ್ಲಿ. ಆದರೆ ನಮ್ಮ ಇವತ್ತಿನ ಚರ್ಚೆಯ ರೋಚಕ ಭಾಗವೇ ಇದು. ಈ 2 ದೋಣಿಗಳು ಕೊನೆಗೆ ಒಂದೇ ದಡವನ್ನು ಸೇರುತ್ತವೆ. ಅದು ಹೇಗೆ ಸಾಧ್ಯವಾಯಿತು? ಈ ನಂಬಿಕೆ, ಅಲೌಕಿಕತೆ ಮತ್ತು ಮನೋವಿಜ್ಞಾನದ ನಡುವಿನ ಗೆರೆ ಎಲ್ಲಿದೆ? ಬನ್ನಿ ಈ ವಿಷಯವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಆಕರಗಳಲ್ಲಿರುವ ನಿರೂಪಣೆಯನ್ನ ನಾವು ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ತಾ ಅದರ ಬೇರೆ ಬೇರೆ ಆಯಾಮಗಳನ್ನ ಪರಿಶೀಲಿಸೋದೇ ನಮ್ಮ ಇವತ್ತಿನ ಉದ್ದೇಶ. ಹಾಗಿದ್ರೆ ಮೊದಲಿಗೆ ಚಿತ್ರದುರ್ಗದ ಭೀಮಸುದ್ರದ ಸಿದ್ದೇಶ್ ಅವರ ಕಥೆಯಿಂದಲೇ ಶುರು ಮಾಡೋಣ. ಇವರ ವಿಶೇಷತೆ ಅಂದ್ರೆ ನಾನಾಗ್ಲೇ ಹೇಳಿದ ಹಾಗೆ ಇವರಿಗೆ ಬೀಳೋ ಕನಸುಗಳು ನಿಜವಾಗುತ್ತವೆ. ಇದು ಕೇಳೋಕ್ ಚೆನ್ನಾಗಿದ್ರೂ ಇದೇ ಅವರಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಆಕರದ ಪ್ರಕಾರ ಒಂದು ದಿನ ಕೋಗಿಲೆಯೊಂದು ತುಂಬಾ ವಿಚಿತ್ರವಾಗಿ ಕೂಗುತ್ತೆ. ಅದೇ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವಾಗ ದೆಹಲಿಯ ದೇವಸ್ಥಾನವೊಂದರ ವಿಡಿಯೋ ಕಾಣಿಸುತ್ತೆ. ಇದನ್ನೇ ಅವರು ದೈವದ ಸೂಚನೆ ಅಂದುಕೊಂಡು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿಂದಲೇ ಅವರ ಪ್ರಯಾಣ ಒಂದ್ರೀತಿ ಅನಿರೀಕ್ಷಿತ ತಿರುವುಗಳನ್ನ ಪಡ್ಕೊಳ್ತಾ ಸಾಗುತ್ತೆ.
ಅಂದ್ರೆ ಇದು ಕೇವಲ ಅವರ ನಿರ್ಧಾರವಲ್ಲ, ಯಾವುದೋ ಒಂದು ಶಕ್ತಿ ಅವರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಿದೆ ಅನ್ನೋ ಹಾಗೆ ಆಕರವು ನಿರೂಪಿಸುತ್ತೆ. ಹೌದು, ದೆಹಲಿಯ ಹೋಟೆಲ್ನಲ್ಲಿ ಮಲಗಿದ್ದಾಗ ಅವರಿಗೆ ಕನಸಿನಲ್ಲಿ ಒಂದು ಗುಹೆ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ಹೊರಟಾಗ ಅವರ ಗಾಡಿ ದಾಲಿ ಮಧ್ಯೆ ಕೆಟ್ಟು ನಿಲ್ಲುತ್ತೆ. ಪಕ್ಕದಲ್ಲೇ ಶಾಲಿಮಾರ್ ಬಾಗ್ನ ವೈಷ್ಣೋದೇವಿ ಮಂದಿರ ಇರುತ್ತೆ. ಕುತೂಹಲದಿಂದ ಒಳಗೆ ಹೋದ್ರೆ ಅಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಕನ್ಸಿನಲ್ಲಿ ಕಂಡಿದ್ದ ಅದೇ ಗುಹೆ, ಅದೇ ರೀತಿಯ ರಚನೆ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿತ್ತು. ಇಲ್ಲಿಂದ ಕಥೆ ನಿಜವಾಗ್ಲೂ ಒಂದು ಥ್ರಿಲ್ಲರ್ ತರ ಹೋಗುತ್ತೆ. ಕನಸಲ್ಲಿ ಕಂಡಿದ್ದು ಮರುದಿನವೇ ಕಣ್ಮುಂದೆ ಬಂದ್ರೆ ಯಾರಿಗ್ತಾನೇ ಆಶ್ಚರ್ಯ ಆಗಲ್ಲ ಅಲ್ವಾ? ಖಂಡಿತ. ಅಲ್ಲಿಂದ ಅವರು ಉತ್ತರ ಪ್ರದೇಶದ ಮಥುರಾ ಬಳಿ ಇರುವ ಶನಿದೇವರ ಕ್ಷೇತ್ರ ಕೋಕಿಲಾವನ್ ಧಾಮಕ್ಕೆ ಹೋಗ್ತಾರೆ. ಆ ಸ್ಥಳಕ್ಕೆ ಕಾಲಿಟ್ಟ ತಕ್ಷಣ ಅವರಿಗೆ ಒಂದು ವಿಚಿತ್ರ ಅನುಭವ ಆಗುತ್ತೆ. ದೇಜಾವು ಅಂತಾರಲ್ಲ, ಆ ತರಹನ? ಅದಕ್ಕಿಂತಲೂ ತೀವ್ರವಾದ ಅನುಭವ. ತಾನು ಈ ಮೊದಲೇ ಇಲ್ಲಿಗೆ ಬಂದಿದ್ದೇನೆ, ಈ ಮರಗಳ ಕೆಳಗೆ ಓಡಗಿದ್ದೇನೆ, ಈ ಕೊಳದಲ್ಲಿ ಸ್ನಾನ ಮಾಡಿದ್ದೇನೆ ಅನ್ನೋ ಒಂದು ಬಲವಾದ ಭಾವನೆ. ಇದು ಕೇವಲ ನೆನಪಲ್ಲ, ಒಂದು ರೀತಿಯ ಶಾರೀರಿಕ ಅನುಭವ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿ ನಾವು ಒಂದು ಕ್ಷಣ ನಿಲ್ಬೇಕು. ಆಕರವು ಇದನ್ನು ದೈವಿಕ ಮಾರ್ಗದರ್ಶನ ಅಂತ ಹೇಳುತ್ತೆ. ಆದರೆ ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಈ ಡೇಜಾವು ಅಥವಾ ಹಿಂದೆಯೇ ಅನುಭವಿಸಿದ ಭಾವನೆಗೆ ಬೇರೆ ವಿವರಣೆಗಳು ಇವೆ ಅಲ್ವಾ? ಮೆದುಳು ಹೊಸ ನೆನಪುಗಳನ್ನು ದಾಖಲಿಸುವಾಗ ಆಗುವ ಸಣ್ಣ ವ್ಯತ್ಯಾಸದಿಂದಲೂ ಈಗಾಗ್ಬೋದು. ಅಥವಾ ಮನೋವಿಜ್ಞಾನದಲ್ಲಿ ಕ್ರಿಪ್ಟೋಮೀನಿಯಾ ಅಂತ ಕರೀತಾರೆ. ಕ್ರಿಪ್ಟೋಮೀನಿಯಾ ಅಂದ್ರೆ ನಾವು ಎಲ್ಲೋ ನೋಡಿ ಕೇಳಿ ಮರೆತು ಹೋದ ವಿಷಯಗಳು ಹೊಸ ಅನುಭವದಂತೆ ನಮಗೆ ಭಾಸವಾಗುವುದು. ಸಿದ್ದೇಶ್ ಅವರ ವಿಷಯದಲ್ಲಿ ಯಾವುದು ಸರಿ ಅಂತ ಹೇಳೋದು ಕಷ್ಟ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕಂದ್ರೆ ಸಿದ್ದೇಶ್ ಅವರ ಜೀವನದಲ್ಲಿ ಈ ದ್ವಂದ್ವ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆ ಅವರಿಗೆ ರಾಜರು, ಪಾಳೆಗಾರರು, ಕೋಟೆಕೊತ್ತಲಗಳು, ನಿಧಿ, ಕುದುರೆಗಳಂತಹ ಭವ್ಯವಾದ ಕನಸುಗಳು ಬೀಳುತ್ತಿರ್ತವೆ. ಆದ್ರೆ ಇನ್ನೊಂದು ಕಡೆ ಅವರ ನಿಜ ಜೀವನ ಸಂಪೂರ್ಣವಾಗಿ ಬೇರೆ. ಹೌದು, ವಾಸ್ತವದಲ್ಲಿ ಅವರು ನಡೆಸುತ್ತಿದ್ದ ಅಡಿಕೆ ಫ್ಯಾಕ್ಟರಿ ನಷ್ಟವಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ. ಸಮಾಜದಿಂದ, ಸ್ನೇಹಿತರಿಂದ ದೂರವಾಗಿರುತ್ತಾರೆ. ಯಾವುದೇ ಕೆಲಸ ಮಾಡಲು ಹೋದ್ರೂ ಅದು ಅರ್ಧಕ್ಕೆ ನಿಂತೋಗುತ್ತಿರ್ತದೆ. ಇದು ಒಂದು ರೀತಿಯ ತೀವ್ರವಾದ ಆಂತರಿಕ ಸಂಘರ್ಷ. ಒಂದು ಕಡೆ ಭವ್ಯವಾದ ಕನಸಿನ ಪ್ರಪಂಚ, ಮತ್ತೊಂದು ಕಡೆ ಕಠೋರವಾದ ವಾಸ್ತವ. ಹಾಗಾದ್ರೆ ಈ ಅನುಭವಗಳು ಅವರ ಮನಸ್ಸಿನ ಸೃಷ್ಟಿಯೇ ಅಥವಾ ಹಿಂದಿನ ಜನ್ಮದ ನೆನಪುಗಳು ಅಂತ ಆಕರ ಹೇಳುವಾಗೆ ನಂಬಬೇಕಾ? ಅದೇ ಇಲ್ಲಿರುವ $1,000,000 ಪ್ರಶ್ನೆ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ರೀತಿಯ ಎಸ್ಕೇಪಿಸಂ ಅಥವಾ ವಾಸ್ತವದಿಂದ ಪಲಾಯನ ಮಾಡುವ ಮನಸ್ಥಿತಿ ಇರಬಹುದೇ? ತನ್ನ ಸದ್ಯದ ಸೋಲುಗಳನ್ನು ಮರೆಯಲು ಮನಸ್ಸು ತನಗೇ ಒಂದು ಭವ್ಯವಾದ ಗತಕಾಲವನ್ನು ಸೃಷ್ಟಿಸಿಕೊಳ್ಳುತ್ತಿದೆಯೇ? ಆಕರವು ಈ ಸಾಧ್ಯತೆಯನ್ನು ಪರಿಶೀಲಿಸುವುದಿಲ್ಲ. ಆದರೆ ಇದು ನಾವು ಯೋಚಿಸಬೇಕಾದ ಒಂದು ಪ್ರಮುಖ ಅಂಶ. ಸಿದ್ದೇಶ್ ಅವರದು ತಮ್ಮ ಮನಸ್ಸಿನೊಳಗಿನ ಹೋರಾಟ. ಆದ್ರೆ ಸಮಸ್ಯೆ ಹೊರಗಿನಿಂದ ಬೇರೆಯವರಿಂದ ಬಂದಾಗ ಪರಿಸ್ಥಿತಿ ಹೇಗಿರುತ್ತದೆ? ಇದಕ್ಕೊಂದು ಸಂಪೂರ್ಣ ವಿಭಿನ್ನ ಚಿತ್ರಣವನ್ನು ನಮ್ಮ ಆಕರವು ಪುಣೆಯ ಕಾರ್ಪೊರೇಟ್ ಜಗತ್ತಿನಲ್ಲಿ ಕಟ್ಟಿಕೊಡುತ್ತದೆ. ಟಾಟಾ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ಜೀವನ ಇದ್ದಕ್ಕಿದ್ದಂತೆ ತಲೆ ಕೆಳಗಾಗುತ್ತೆ. ಇಲ್ಲಿ ಸಮಸ್ಯೆಗಳ ಸ್ವರೂಪವೇ ಬೇರೆ. ಸಿದ್ದೇಶ್ ಅವರದು ಒಂದು ರೀತಿಯ ಅಸ್ಪಷ್ಟ ಆಂತರಿಕ ಗೊಂದಲವಾದರೆ, ಮಲ್ಲಿಕಾರ್ಜುನ್ ಅವರದು ಸ್ಪಷ್ಟವಾದ ಬಾಹ್ಯ ಶಕ್ತಿಯಿಂದ ಉಂಟಾದ ಸಮಸ್ಯೆ ಅಂತ ಆಕರದಲ್ಲಿ ನಿರೂಪಿಸಲಾಗಿದೆ. ಮೊದಲು ಅವರ ತಂದೆಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ದಿಢೀರಂತ ನಿಂತು ಹೋಗುತ್ತದೆ. ನಂತರ ಅವರು ವಿಚಿತ್ರವಾಗಿ ಸಾವನ್ನಪ್ಪುತ್ತಾರೆ. ಅಷ್ಟೇ ಅಲ್ಲ, ಆ ವಿಚಿತ್ರ ಶಕ್ತಿ ನಂತರ ಮಲ್ಲಿಕಾರ್ಜುನ್ ಅವರನ್ನು ಆವರಿಸಿಕೊಳ್ತದೆ ಅಂತ ಆಕರದಲ್ಲಿ ವಿವರಿಸಲಾಗಿದೆ. 7 ವರ್ಷಗಳ ಕಾಲ ಅವರಿಗೆ ಕೆಲಸವಿಲ್ಲ, ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಕೋಟ್ಯಾಧಿಪತಿಗಳಾಗಿದ್ದವರು ಬೀದಿಗೆ ಬರೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅನೇಕ ವರ್ಷಗಳ ಕಾಲ ಕಾರಣವೇ ತಿಳಿಯುವುದಿಲ್ಲ. ಕೊನೆಗೆ ಅವರ ರಕ್ತ ಸಂಬಂಧಿಯೊಬ್ಬರು ಅವರೇ ಒಂದು ಆಘಾತಕಾರಿ ಸತ್ಯವನ್ನು ಹೊರಹಾಕ್ತಾರೆ. ಹೌದು, ನಿಮ್ಮ ಕುಟುಂಬದ 5 ಸದಸ್ಯರನ್ನು ಹೋಲುವ ಗೊಂಬೆಗಳನ್ನು ಒಂದು ಕಲ್ಲಿನ ಮೇಲೆ ಕೆತ್ತಿಸಿ ಮಾಟಮಂತ್ರ ಮಾಡಿ ನಿಮ್ಮ ಹಳೆಯ ಮನೆಯಲ್ಲಿ ಹೂಳಲಾಗಿದೆ ಅಂತ ಆ ಸಂಬಂಧಿ ತಿಳಿಸ್ತಾರೆ. ಇದನ್ನು ಕೇಳಿ ಮಲ್ಲಿಕಾರ್ಜುನ್ ಕುಟುಂಬದವರು ಮನೆಯನ್ನು ಅಗೆದಾಗ ಆಕಾರದ ಪ್ರಕಾರ ಆ ಕಲ್ಲು ಸಿಕ್ಕೇ ಬಿಡ್ತದೆ. ನನಗೆ ಇಲ್ಲಿ ಅತಿ ಮುಖ್ಯ ಅನಿಸುವುದೇನೆಂದ್ರೆ ಈ ಕಲ್ಲಿನ ಗೊಂಬೆಗಳು. ಇದು ಇಡೀ ಕಥೆಗೆ ಒಂದು ಗಟ್ಟಿಯಾದ ಭೌತಿಕ ಸಾಕ್ಷಿಯನ್ನು ಒದಗಿಸುತ್ತೆ. ಇದು ಕೇವಲ ಯಾರೋ ಹೇಳಿದ ಮಾತಲ್ಲ ಅಥವಾ ಮನಸ್ಸಿನ ಭ್ರಮೆಯಲ್ಲ. ಬದಲಿಗೆ ಇಲ್ಲಿದೆ ನೋಡಿ ಸಾಕ್ಷಿ ಎಂಬಂತೆ ಆಕರವು ಇದನ್ನು ಪ್ರಸ್ತುತಪಡಿಸುತ್ತೆ. ಇದು ನಂಬಿಕೆಯನ್ನು ಹೆಚ್ಚಿಸುವ ಒಂದು ಪ್ರಮುಖ ಅಂಶ. ಆದ್ರೆ ಸಿಕ್ಕ ಕಲ್ಲನ್ನು ನದಿಯಲ್ಲಿ ಎಸೆದ ತಕ್ಷಣ ಮಾಟಮಂತ್ರ ಇನ್ನಷ್ಟು ಪ್ರಬಲವಾಯಿತು ಅಂತ ಆಕಾರ ಹೇಳುತ್ತೆ.
ಇದು ಸ್ವಲ್ಪ ಸಿನಿಮೀಯವಾಗಿಲ್ವೇ? ಇದರ ಹಿಂದೆ ಕೌಟುಂಬಿಕ ದ್ವೇಷದ ಮಾನಸಿಕ ಒತ್ತಡವೇ ಹೆಚ್ಚಾಗಿ ಕೆಲಸ ಮಾಡಿರ್ಬೋದಲ್ವೇ? ಖಂಡಿತ. ಆ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಆ ಕಲ್ಲು ಸಿಕ್ಕಿದ್ದು, ಅದನ್ನು ಎಸೆದದ್ದು, ಇದೆಲ್ಲವೂ ಅವರ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರಿರ್ಬೋದು. ಇನ್ನೂ ಸಮಸ್ಯೆ ಹೆಚ್ಚಾಗುತ್ತೆ ಎಂಬ ಭಯವೇ ಅವರ ಆರೋಗ್ಯವನ್ನು ಮತ್ತಷ್ಟು ಹದಗೆಡಿಸಿರ್ಬೋದು. ಆದರೆ ಆಕರವು ಇದಕ್ಕೆ ಬೇರೆದೇ ಕಾರಣ ಕೊಡುತ್ತೆ. ಆ ಮಾಟಮಂತ್ರ ಮಾಡಿಸಿದ ಸಂಬಂಧಿ ಮಲ್ಲಿಕಾರ್ಜುನ್ ತನ್ನ ಮದುವೆಗೆ ಅಡ್ಡಿಪಡಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೀಗೆ ಮಾಡಿದ್ದಾಳೆ ಅಂತ ಹೇಳಲಾಗಿದೆ. ಇದು ಕೌಟುಂಬಿಕ ಕಲಹವು ಹೇಗೆ ಅಲೌಕಿಕ ಪ್ರತಿಕಾರದ ಸ್ವರೂಪ ಪಡೆಯಬಹುದು ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ನಿರೂಪಿಸಲಾಗಿದೆ. ಇದೇ ಸಮಯದಲ್ಲಿ ಮಲ್ಲಿಕಾರ್ಜನ್ಗೆ ಕೂಡ ಸಿದ್ಧೇಶರಂತೆಯೇ ಒಂದು ಅನುಭವವಾಗುತ್ತದೆ. ಟಿವಿಯಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದ ದೃಶ್ಯ ನೋಡಿದಾಗ ತಾನು ಅಲ್ಲಿಗೆ ಈ ಹಿಂದೆಯೇ ಹೋಗಿದ್ದೇನೆ, ಓಡಾಡಿದ್ದೇನೆ ಎನಿಸುತ್ತದೆ. ಇದು ಸಿದ್ಧೇಶ್ ಕಥೆಯ ಪ್ರತಿಧ್ವನಿ ಅಂತ ಕೇಳಿಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಭಾವನೆ ತಡೆಯಲಾರದೆ ಅವರು ಪ್ರಯಾಗ್ರಾಜ್ಗೆ ಹೋಗ್ತಾರೆ. ಅಲ್ಲಿನ ಲೇಟ್ವೆ ಹನುಮಾನ್ ಮಂದಿರದ ಬಳಿ ಹೋದಾಗ ಯಾರನ್ನೋ ಕಳೆದುಕೊಂಡಿದ್ದೇನೆ, ಏನನ್ನೋ ಹುಡುಕುತ್ತಿದ್ದೇನೆ ಎಂಬ ತೀವ್ರವಾದ ಭಾವನೆ ಅವರನ್ನ ಕಾಡುತ್ತದೆ. ಇದು ಇಬ್ಬರ ಕಥೆಗಳ ನಡುವಿನ ಒಂದು ಸೂಕ್ಷ್ಮವಾದ ಆದರೆ ಅತ್ಯಂತ ಪ್ರಮುಖವಾದ ಎಳೆ. ಇಬ್ಬರೂ ತಮಗೆ ಅಪರಿಚಿತವಾದ ಸ್ಥಳಗಳಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಅನುಭವಿಸುತ್ತಾರೆ. ಸರಿ, ಹಾಗಾದ್ರೆ ಈ ಎರಡು ವಿಭಿನ್ನ ಕಥೆಗಳು, ಈ ಎರಡು ಬೇರೆ ಬೇರೆ ದೋಣಿಗಳು ಎಲ್ಲಿ ಒಂದಾಗುತ್ತವೆ? ಇದರ ಉತ್ತರ ಸಿಗೋದು ಒಂದು ಟಿವಿ ಕಾರ್ಯಕ್ರಮದಲ್ಲಿ. ಸಿದ್ಧೇಶ್ ಮತ್ತು ಮಲ್ಲಿಕಾರ್ಜುನ್ ಇಬ್ಬರೂ ಹೀ ಗುಂಟೆ ಎಂಬ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪೀಣ್ಯದಲ್ಲಿರುವ ಶ್ರೀ ಜೋಡಿ ಮುನೀಶ್ವರ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದು ಕಥೆಯ ಕೇಂದ್ರಬಿಂದು. ಎರಡು ಬೇರೆ ಬೇರೆ ನದಿಗಳು ಒಂದೇ ಸಾಗರವನ್ನು ಸೇರುವಂತೆ ಇಬ್ಬರ ಸಮಸ್ಯೆಗಳು ಒಂದೇ ಪರಿಹಾರದ ಸ್ಥಳಕ್ಕೆ ಬಂದು ತಲುಪುತ್ತವೆ. ಇದು ಕಾಕತಾಳೀಯವೋ ಅಥವಾ ವಿಧಿಯ ನಿರ್ಣಯವೋ ಎಂಬುದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಮೊದಲು ಮಲ್ಲಿಕಾರ್ಜುನ್ ಅವರ ಕಥೆಯನ್ನು ನೋಡೋಣ. ಅವರು ಪುಣೆಯಿಂದ ತಮ್ಮ ಪತ್ನಿಯೊಂದಿಗೆ ಬೆಂಗಳೂರಿಗೆ ಬರುತ್ತಾರೆ. ಆ ಕ್ಷೇತ್ರದಲ್ಲಿ ಕೆಲವು ಪೂಜೆಗಳನ್ನು ಮಾಡಿಸುತ್ತಾರೆ. ಆಕರದ ಪ್ರಕಾರ ಇದರ ನಂತರ ಅವರ ಜೀವನದಲ್ಲಿ ಒಂದು ಪವಾಡವೇ ನಡೆದು ಹೋಗುತ್ತೆ. ಹೌದು, ಅವರ ಮೇಲೆ ಆವರಿಸಿದ್ದ ವಿಚಿತ್ರ ಸಮಸ್ಯೆಗಳು ದೂರವಾಗುತ್ತವೆ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ 7 ವರ್ಷಗಳಿಂದ ದೂರವಿದ್ದ ಟಾಟಾ ಕಂಪನಿಯೇ ಅವರನ್ನು ಮತ್ತೆ ಕರೆದು ಕೆಲಸ ಕೊಡುತ್ತೆ. ಆರೋಗ್ಯ ಸುಧಾರಿಸುತ್ತೆ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತೆ. ಅವರ ಪತ್ನಿ ಪ್ರಿಯದರ್ಶಿನಿಯವರ ಪ್ರಕಾರ ಪತಿಯ ಸ್ವಭಾವದಲ್ಲೂ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ. ಮಲ್ಲಿಕಾರ್ಜುನ್ ಅವರ ವಿಷಯದಲ್ಲಿ ಆಕರ ಒಂದು ನೇರವಾದ ಕಾರಣ ಮತ್ತು ಪರಿಣಾಮವನ್ನು ಮುಂದಿಡುತ್ತದೆ. ಕ್ಷುದ್ರ ಪ್ರಯೋಗ ಎಂಬ ಸಮಸ್ಯೆಗೆ ಜೋಡಿ ಮುನೀಶ್ವರ ಕ್ಷೇತ್ರದಲ್ಲಿ ಮಾಡಿದ ಪೂಜೆಗಳು ನೇರ ಪರಿಹಾರ ನೀಡಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಇಲ್ಲಿ ಎಲ್ಲವೂ ಸರಳವಾಗಿದೆ: ಸಮಸ್ಯೆ, ಕಾರಣ ಮತ್ತು ಪರಿಹಾರ. ಆದರೆ ಸಿದ್ದೇಶವರ ವಿಷಯ ಅಷ್ಟು ಸರಳವಾಗಿಲ್ಲ. ಖಂಡಿತ ಇಲ್ಲ. ಅವರಿಗೆ ಕನಸಿನಲ್ಲಿ 2 ಲಿಂಗ ಅಥವಾ ಜೋಡಿ ಕುದುರೆ ಕಾಣಿಸ್ತಿರ್ತವೆ. ಜೋಡಿ ಮುನೀಶ್ವರರನ್ನು ನೋಡಿದಾಗ ತಾನು ಹುಡುಕ್ತಿದ್ದ ಜಾಗ ಇದೆ ಎಂದು ಅವರಿಗೆ ಖಚಿತವಾಗುತ್ತದೆ. ಅಲ್ಲಿ ಅವರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಕ್ಷೇತ್ರದ ಧರ್ಮದರ್ಶಿಗಳು ದೈವಮಂಗಳ ಪ್ರಶ್ನೆಗೆ ಮೊರೆ ಹೋಗ್ತಾರೆ. 1 ನಿಮಿಷ. ದೈವಮಂಗಳ ಪ್ರಶ್ನೆ ಅಂದ್ರೆ ಏನು? ಇದು ಸಾಮಾನ್ಯವಾಗಿ ಕೇಳುವ ಜ್ಯೋತಿಷ್ಯದ ತರಹಾನಾ ಅಥವಾ ಇದಕ್ಕೂ ಏನಾಳು ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಇದು ಹೊಸದಾಗಿರ್ಬೋದು. ಒಳ್ಳೆ ಪ್ರಶ್ನೆ. ದೈವಮಂಗಳ ಪ್ರಶ್ನೆ ಅನ್ನೋದು ಕೇರಳ ಮೂಲದ ಒಂದು ವಿಶೇಷವಾದ ದೈವಿಕ ಜ್ಞಾನದ ಪದ್ಧತಿ. ಇದು ಕೇವಲ ಗ್ರಹಗಳ ಸ್ಥಾನವನ್ನು ನೋಡಿ ಭವಿಷ್ಯ ಹೇಳೋದಲ್ಲ. ಬದಲಿಗೆ ತಾಂಬೂಲ, ಕವಡೆಗಳು ಮತ್ತು ಕೆಲವು ಪೂಜಾ ವಿಧಿವಿಧಾನಗಳ ಮೂಲಕ ಒಂದು ನಿರ್ದಿಷ್ಟ ಸಮಸ್ಯೆಗೆ ದೈವಿಕ ಶಕ್ತಿಯಿಂದಲೇ ಉತ್ತರವನ್ನು ಪಡೆಯುವ ಪ್ರಯತ್ನ ಅಂತ ಹೇಳಲಾಗುತ್ತೆ. ಇದು ಹೆಚ್ಚು ಸಂಕೀರ್ಣ ಮತ್ತು ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಬಳಸುವ ವಿಧಾನ. ಧನ್ಯವಾದಗಳು. ಹಾಗಾದ್ರೆ ಈ ದೈವಮಂಗಳ ಪ್ರಶ್ನೆಯಿಂದ ಸಿದ್ದೇಶ್ವರ ಬಗ್ಗೆ ಏನು ತಿಳಿಯಿತು? ಇಲ್ಲಿಂದ ಕಥೆ ಮತ್ತೊಂದು ರೋಚಕ ತಿರುವು ಪಡೆಯುತ್ತೆ. ದೈವಮಂಗಳ ಪ್ರಶ್ನೆಯಿಂದ ಸಿದ್ದೇಶ್ ಅವರ 5 ಜನ್ಮಗಳ ರಹಸ್ಯ ಬಯಲಾಗುತ್ತದೆ ಎಂದು ಆಕರ ಹೇಳುತ್ತದೆ. 2 ಜನ್ಮಗಳಲ್ಲಿ ಅವರು ಆಧ್ಯಾತ್ಮಿಕ ಸಾಧಕರಾಗಿದ್ರು ಮತ್ತು 3 ಜನ್ಮಗಳಲ್ಲಿ ರಾಜಮನೆತನಕ್ಕೆ ಸೇರಿ ಕೋಟೆ ಕೊತ್ತಲಗಳಲ್ಲಿ ವಾಸಿಸುತ್ತಾ ನಿಧಿಯನ್ನು ರಕ್ಷಿಸುವಾಗ ಆಕ್ರಮಣಕಾರಿಗಳಿಂದ ಹತರಾಗಿದ್ರು. ಅಂದ್ರೆ ಅವರ ಈಗಿನ ಸಮಸ್ಯೆಗಳಿಗೆಲ್ಲ ಅವರ ಹಿಂದಿನ ಜನ್ಮದ ಅಪೂರ್ಣ ಕರ್ಮಗಳೇ ಕಾರಣ ಅಂತ ಹೇಳಲಾಗುತ್ತದೆಯೇ? ಹೌದು. ನಿಧಿಯಂದು ಕಾಪಾಡಲಾಗಲಿಲ್ಲ ಎಂಬ ಕೊರಗು ಮತ್ತು ಹಠಾತ್ ಮರಣದಿಂದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ.
ಅದೇ ನೆನಪುಗಳು ಈ ಜನ್ಮದಲ್ಲಿ ಕನಸುಗಳ ರೂಪದಲ್ಲಿ ಅವರನ್ನು ಕಾಡುತ್ತಿವೆ. ಅವರ ಆರ್ಥಿಕ ಸಂಕಷ್ಟಕ್ಕೂ ಇದೇ ಕಾರಣ ಎಂದು ದೈವಮಂಗಳ ಪ್ರಶ್ನೆಯಲ್ಲಿ ತಿಳಿದುಬಂದಿದೆ ಎಂದು ಆಕರ ಹೇಳುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ. ಮಲ್ಲಿಕಾರ್ಜುನ್ ಅವರ ಸಮಸ್ಯೆಗೆ ಕಾರಣ ಹೊರಗಿನ ಕ್ಷುದ್ರ ಪ್ರಯೋಗ. ಸಿದ್ದೇಶ್ ಅವರ ಸಮಸ್ಯೆಗೆ ಕಾರಣ ಅವರದೇ ಹಿಂದಿನ ಜನ್ಮದ ಕರ್ಮ. ಒಬ್ಬರ ಸಮಸ್ಯೆಗೆ ಬಾಹ್ಯ ಶಕ್ತಿ ಕಾರಣ, ಇನ್ನೊಬ್ಬರ ಸಮಸ್ಯೆಗೆ ಆಂತರಿಕ ಅಥವಾ ಪೂರ್ವಜನ್ಮದ ಕಾರಣ. ಹಾಗಾದರೆ ಒಬ್ಬರ ಸಮಸ್ಯೆಗೆ ಕ್ಷುದ್ರ ಪ್ರಯೋಗ, ಇನ್ನೊಬ್ಬರ ಸಮಸ್ಯೆಗೆ ಹಿಂದಿನ ಜನ್ಮ ಅಂತ ಬೇರೆ ಬೇರೆ ಕಾರಣ ಕೊಟ್ಟು ಇಬ್ರಿಗೂ ಒಂದೇ ಜಾಗದಲ್ಲಿ ಪರಿಹಾರ ಸಿಕ್ಕಿತು ಅನ್ನೋದು ಸ್ವಲ್ಪ ಅನುಕೂಲಕರವಾಗಿ ಕಾಣಿಸುತ್ತೆ. ಆಕರವು ಇಲ್ಲಿ ಒಂದು ನಿರ್ದಿಷ್ಟ ದೇವಸ್ಥಾನದ ಮಹತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿರುವ ಹಾಗೆ ಕಾಣಿಸ್ತಿದೆಯಲ್ವಾ? ಅದು ಒಂದು ರೀತಿಯಲ್ಲಿ ಸರಿ. ಆಕರವು ಈ ಕ್ಷೇತ್ರದ ಮಹತ್ವವನ್ನು ಕೇಂದ್ರವಾಗಿಟ್ಕೊಂಡು ಕಥೆಯನ್ನು ನಿರೂಪಿಸಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಇದಕ್ಕೆ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ, ಒಂದು ಶಕ್ತಿ ಕೇಂದ್ರವು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲದು ಎಂಬ ನಂಬಿಕೆಯೂ ಇದರಲ್ಲಿದೆ. ಉದಾಹರಣೆಗೆ, ಒಂದು ಆಸ್ಪತ್ರೆಗೆ ಬೇರೆ ಬೇರೆ ಕಾಯಿಲೆಗಳಿರುವ ರೋಗಿಗಳು ಬರ್ತಾರೆ, ಆದರೆ ಎಲ್ಲರಿಗೂ ಚಿಕಿತ್ಸೆ ಅಲ್ಲೇ ಸಿಗುತ್ತೆ. ಅದೇ ರೀತಿ ಈ ಸ್ಥಳವು ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಅಥವಾ ಅಲೌಕಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕೇಂದ್ರ ಎಂದು ಆಕರವು ಬಿಂಬಿಸ್ತಿದೆ. ಒಳ್ಳೆಯ ಹೋಲಿಕೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಮ್ಮೆ ಒಟ್ಟುಗೂಡಿಸೋಣ. ಚಿತ್ರದುರ್ಗದ ಸಿದ್ದೇಶ್ ಮತ್ತು ಪುಣೆಯ ಮಲ್ಲಿಕಾರ್ಜುನ್ ಇಬ್ಬರು ವಿವರಿಸಲಾಗದ ಘಟನೆಗಳಿಂದ ಬಳಲುತ್ತಿದ್ದರು. ಒಬ್ರಿಗೆ ಭವಿಷ್ಯ ನುಡಿಯುವ ಕನಸುಗಳು ಮತ್ತು ಹಿಂದಿನ ಜನ್ಮದ ನೆನಪುಗಳು, ಇನ್ನೊಬ್ರಿಗೆ ಕ್ಷುದ್ರ ಪ್ರಯೋಗದ ಕಾಟ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿದ್ರೂ ಇಬ್ರೂ ಅಂತಿಮವಾಗಿ ಬೆಂಗಳೂರಿನ ಒಂದೇ ದೇವಸ್ಥಾನದಲ್ಲಿ ಉತ್ತರವನ್ನು ಕಂಡುಕೊಳ್ತಾರೆ. ಹೌದು, ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಲೇಬೇಕು. ಮಲ್ಲಿಕಾರ್ಜುನ್ ಅವರ ಕಥೆ ಒಂದು ತಾರ್ಕಿಕ ಅಂತ್ಯವನ್ನು ತಲುಪುತ್ತದೆ. ಅವರ ಸಮಸ್ಯೆಗಳು ಬಗೆಹರೆದವು, ಜೀವನ ಸಹಜ ಸ್ಥಿತಿಗೆ ಮರಳಿತು, ಒಂದು ರೀತಿ ಹ್ಯಾಪಿಲಿ ಎವರ್ ಆಫ್ಟರ್ ತರ. ಆದರೆ ಸಿದ್ದೇಶ್ ಅವರ ಕಥೆ ಹಾಗಲ್ಲ. ಸರಿ, ಅದು ಹೇಗೆ? ದೈವಮಂಗಳ ಪ್ರಶ್ನೆಯಿಂದ ತಿಳಿದುಬಂದ ಮಾಹಿತಿಯ ಆಧಾರದ ಮೇಲೆ ಸಿದ್ದೇಶ್ ಅವರು ಒಂದು ನಿಗೂಢ ಕಾಡಿನೊಳಗಿನ ಗುಹೆಯ ಬಳಿ ಹೋಗುವುದರೊಂದಿಗೆ ಆಕರದಲ್ಲಿನ ಕಥೆ ಅರ್ಧಕ್ಕೆ ನಿಲ್ಲುತ್ತದೆ. ಆ ನಿಧಿಯ ರಹಸ್ಯ ಭೇದಿಸುವುದಾಗಿ ಅವರು ಹೇಳುತ್ತಾರೆ. ಆದರೆ ಅಲ್ಲಿ ಏನಾಯಿತು? ಅವರ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯಿತಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಆಕರವು ಇದನ್ನು ಮುಂದಿನ ಭಾಗಕ್ಕೆ ಅಂತ ಹೇಳಿ ಹಾಗೆಯೇ ಉಳಿಸಿದೆ. ಅಂದರೆ ನನ್ನ ಕಥೆಗೆ ಪೂರ್ಣ ವಿರಾಮ, ಇನ್ನೊಂದಕ್ಕೆ ಅಲ್ಪ ವಿರಾಮ. ನಿಖರವಾಗಿ ಇದು ನಮ್ಮನ್ನು ಒಂದು ದೊಡ್ಡ ಮತ್ತು ಅಂತಿಮ ಪ್ರಶ್ನೆಯತ್ತ ಕೊಂಡೊಯ್ಯುತ್ತದೆ. ವಿವರಿಸಲಾಗದ ಸಂಗತಿಗಳನ್ನು ನಾವು ಎದುರಿಸಿದಾಗ ನಂಬಿಕೆ, ಮನೋವಿಜ್ಞಾನ ಮತ್ತು ಅಲೌಕಿಕತೆಯ ನಡುವಿನ ಗೆರೆಯನ್ನು ಎಲ್ಲಿ ಎಳೆಯಬೇಕು? ಮಲ್ಲಿಕಾರ್ಜುನ್ ಅವರದ್ದು ಕೌಟುಂಬಿಕ ದ್ವೇಷದಿಂದ ಉಂಟಾದ ತೀವ್ರ ಮಾನಸಿಕ ಒತ್ತಡವೇ? ಸಿದ್ದೇಶ್ ಅವರದ್ದು ಸುಪ್ತ ಮನಸ್ಸಿನ ಆಳದಲ್ಲಿ ಹುದುಗಿದ್ದ ನೆನಪುಗಳೇ? ಅಥವಾ ನಿಜವಾಗಿಯೂ ಹಿಂದಿನ ಜನ್ಮದ ಪ್ರಭಾವವೇ? ಈ ಕಥೆಗಳು ಈ ಮೂರರ ಸಂಗಮದಲ್ಲಿ ನಿಂತು ನಮಗೆ ಉತ್ತರ ಕೊಡುವುದಕ್ಕಿಂತ ಹೆಚ್ಚಾಗಿ ಸರಿಯಾದ ಪ್ರಶ್ನೆಗಳನ್ನು ಕೇಳುವಂತೆ ಪ್ರೇರೇಪಿಸುತ್ತವೆ. ಅಂತಿಮ ವ್ಯಾಖ್ಯಾನವನ್ನು ಕೇಳುಗರಿಗೆ ಬಿಡುತ್ತವೆ.